ವಯಸ್ಸು ಕೊಡ್ತಾ ಇಲ್ಲ ಇದು. ಹಲೋ ಹಲೋ, ಸರಿನಾ? ಸ್ಟಾರ್ಟ್ ಮಾಡೋ. ಶೂಟ್ ಮಾಡ್ಲಾ? ಹಾಯ್ ವಿಜಯ್, ನಿನ್ನ ಬಗ್ಗೆ ಏನು ಹೇಳಿದ್ರು ಕಡಿಮೆನೆ. ನಿನ್ನ ಥರ ಚಿನ್ನದಂಥ ಫ್ರೆಂಡ್ ಸಿಕ್ಕಿರೋದು ನನ್ನ ಪುಣ್ಯ. ಆ್ಯಸ್ ವೈಸ್ ಪೀಪಲ್ ಸೇ, ಲೈಫ್ ಬಿಗಿನ್ಸ್ ಎಟ್ 30. ವಿಶಿಂಗ್ ಯು ಅ ವೆರಿ ವಂಡರ್ಫುಲ್ ಬರ್ತ್ಡೇ ಮಚ್ಚ. ವಿಜಯ್, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೀನು 100 ವರ್ಷ ಚೆನ್ನಾಗಿರಲಿ ಅನ್ನೋದೇ ನನ್ನ ಆಸೆ. ದೇವರು ನಿನ್ನ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಚೆನ್ನಾಗಿಟ್ಟಿರಲಿ. ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ಡೇ ಅಣ್ಣ. ಪಾರ್ಟಿ ಯಾವಾಗ? ಇಲ್ಲಿ ತನಕ ನನ್ನ ಬರ್ಡೇನ ಯಾವತ್ತೂ ಸೆಲೆಬ್ರೇಟ್ ಮಾಡಿರಲಿಲ್ಲ. ಇದು ಮಚ್ಚ. ಹ್ಯಾಪಿ ಬರ್ತ್ಡೇ ಮಚ್ಚ. ಏನು ಬೇಕು ಹೇಳು ನನಗೆ? ನಿನ್ನ RX ಕೊಡೋ. ಮುಸಪಣ ಕೀ ಕೊಡಿ. RX ಕೀ ನಾವು ಗೊತ್ತಲ್ಲ. ನಿಜವಾಗ್ಲೂ ಕೊಟ್ಟೆ ಬಿಟ್ಟಿಯಾ? ರಜಾ ನಾಳೆ ಒಂದಿನಕ್ಕಷ್ಟೇ, ಸಂಜೆ ದಯವಿಟ್ಟು ವಾಪಸ್ ಕೊಟ್ಬಿಡ್ಬೇಡಿ. ಕೆಲವೊಬ್ಬರಿಗೆ ಶೋ ಆಫ್ ಮಾಡೋ ಶೋಕಿ ಜಾಸ್ತಿ. ಕೇಕು ಡ್ರಿಂಕ್ಸು ಎಲ್ಲ ತಂದಿದ್ದು ನಾನು. ಆದರೆ ಅವನ ಥರ ನಾನು ಮಾಡಿದ್ದು ಅಂತೆಲ್ಲ ಹೇಳ್ಕೊ ಓಡಾಡೋದು ನಾನು. ಕರೆಕ್ಟಾಗಿ ಹಾಕಿದೆ. ನಾವು 30ಕ್ಕೆ ನಮ್ದು 30. ನಾವು ಸೂಪರ್. ಕುಡಿತೇ ಹೋಗ್ಬಿಟ್ಟ. ಏನಾಯ್ತು ಇವಾಗ? ನೀನಾಗಿ ನೀನೇ ನಿಜ ಒಪ್ಕೊಂಡ್ರೆ ಸರಿ. ಕರೆಕ್ಟಾಗಿ ಮರ್ಯಾದೆ ಕೊಟ್ಟು ಮಾತಾಡಿ. ನೀನು ಏನಾಯ್ತು ಅಂತ ಹೇಳು ಕರೆಕ್ಟಾಗಿ. ನಿಂಗೆ ಯಾವನ್ ಮರ್ಯಾದೆ ಕೊಡ್ತಾನೋ? ಮರ್ಯಾದೆ ಇಲ್ದನು ಮರ್ಯಾದೆ ಬೆಳೆ ಹೋಗಲಿ. ರೋಡಲ್ಲೆಲ್ಲ ಮಾನ ಮರ್ಯಾದೆ ತೆಗಿಬಿಡಿ. ಚೆನ್ನಾಗಿ ನೋಡ್ತಿದ್ದಾರೆ. ರೂಮ್ಗೆ ಮಾತಾಡೋಣ ಹೇಳಿ. ಬಾರು ನಾನು ಸತ್ರು ಅವ್ನು ಬೈಕತ್ತಲ್ಲ, ಹೋಗೋ. ಸೈಕಲ್ ಗ್ಯಾಪ್ ಸಿಕ್ಕಿದ್ರೆ ಗ್ಲಾಸ್ ಹಿಡ್ಕೋತಾರೆ. ಚಿಯರ್ಸ್. ಈಗ ಹೇಳ್ರಪ್ಪ, ಏನು ಸಮಸ್ಯೆ? ನೀನು ಮಗನ ರೂಮಿಗೆ ಸೇರಿಸಿದ್ನಲ್ಲ, ಅದೇ ದೊಡ್ಡ ಸಮಸ್ಯೆ. ಹೌದಪ್ಪ ಮಚ್ಚ, ಪ್ಲೀಸ್ ಬಾರೋ. ನೀನು ಬಂದರೆ ರೆಂಟ್ ಸ್ಪ್ಲಿಟ್ ಆಗುತ್ತೆ ಅಂತ ಕರ್ಕೊಂಬಂದಿದ್ದು ಯಾವ ಮಹಾತ್ಮ? ನಾನು ಕರೆದಿದ್ದೇನೋ ನಿಜ. 3 ಜನ ರೂಮ್ಮೇಟ್ಸ್ ಇದ್ದರೆ, ಒಬ್ಬ ಅಡುಗೆ ಮಾಡ್ತಾನೆ, ಇನ್ನೊಬ್ಬ ಪಾತ್ರೆ ತೊಳಿತಾನೆ, ಇನ್ನೊಬ್ಬ ಕಸ ಗುಡಿಸಿ ಮನೆ ಒರೆಸ್ತಾನೆ ಅಂತ ಅಂದ್ಕೊಂಡ್ರೆ ಇಲ್ಲಿ ಎಲ್ಲ ಕೆಲಸ ನಾನೇ ಮಾಡ್ತಿರೋದು. ಪಾತ್ರೆಗಳೆಲ್ಲ ಸಿಂಕಲ್ಲಿ ಅದೇ ಥರ ಬಿದ್ದಿದ್ದಾವೆ. ಈ ನನ್ನ ಮಕ್ಕಳು ನೀರು ಕುಡಿದು ಲೋಟನೂ ಸಿಂಕಲ್ಲಿ ಇಡ್ತಾರೆ, ಗೊತ್ತಾ? ಏನೋ ಒಂದು ಟಾಪಿಕ್ ಇಟ್ಕೊಂಡು ಕಿತ್ತಾಡ್ತಿರ್ತಾರೆ ಬೇಬಿ. ನೀನು ಇರಬೇಕಿತ್ತು. ನಮಗೆ ಸಿಗ್ತಾ ಇರಬೇಕು, ಎಲ್ಲರಿಂದ ಬರ್ತಾರೋ ಇವರೆಲ್ಲ. ಹೋಗ ಒಳಗಡೆ. ಕುತ್ಕೊಳ್ಳೋ ಇಲ್ಲೇ. ಅದಕ್ಕೆ ಹೇಳೋದು, ಸವಾಸದಿಂದ ಸನ್ಯಾಸಿಗೆ ಬೇಡ ನೋಡು. ಫಸ್ಟ್ ಏನಾಯ್ತು ಅಂತ ಹೇಳಿ ಸಾಯಿರು. ನಮಸ್ಕಾರಪ್ಪ. DLX ಬೈಕ್ ಬಟನ್ ನೋಡಲ್ಲ, ಕ್ಯಾಶ್ಗಳು
ರೆಡಿ ಆಯ್ತಾ? ನಮ್ಮ ಹುಡುಗರು ಅದೇನೋ ಪಾರಂ 16 ತಂದು ಮಡ್ಗವ್ರೆ. ಹೊಸಿ ಎಲ್ಲಿ ಬರ್ಬೇಕು ಹೇಳಪ್ಪೋ. ಮಚ್ಚ ಬೈಕ್ ಸೇಲ್ ಮಾಡ್ತಿದ್ದೀನ? ನಂಗೆ ಹೇಳಿದ್ರೆ ನಾನೇ 20,000 ತಗೋತಿದ್ರೆ ನನ್ನ ಹತ್ರ. ಲವ್, ಬೆಳಗ್ಗೆಯಿಂದ 42ನೇ ಕಾಲ್ ಇದು. ಈ ನನ್ನ ಮಗ ನನ್ನ ಬೈಕ್ ಫೋಟೋ ತೆಗೆದು PLX ಅಲ್ಲಿ ಹಾಕಿದ್ದಾನೆ ಮಾರಾಟಕ್ಕೆ. ಬಾಯಿಗೆ ಬಂದಾಗ ಮಾತಾಡೋಗ್ರು. ಅದ ಹೆಂಗೆ ಹೇಳ್ತೀಯ ನಾನೇ ಹಾಕಿದೆ ಅಂತ? ಇಂಥ ಹಲಾಲ್ ಕೌರ್ ಕೇಸ ನಿನ್ ಬಿಟ್ರೆ ಇನ್ಯಾರು ಮಾಡ್ತಾರೋ? ಮುಸ್ತಫಣ್ಣ ನಂಗೆ ತೋರ್ಸಿದ್ರಲ್ಲ ಆ ವಿಡಿಯೋ ಒಂಚೂರು ತೋರಿಸಿ. ಬೇಬಿ, ನಾನು ನಿನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಬರ್ತ್ಯಾ? ನೀನು ನೋಡಬೇಕು ಅನ್ನಿಸ್ತಿದೆ. ಇಲ್ಲ ಹೇಳು, ನಾನೇ ಗಾಡಿ ತೊಗೊಂಡು ಬಂದ್ಬಿಡ್ತೀನಿ ಮನೆ ಹತ್ರ. ಏನೋ ಮಾಡ್ತಿದ್ದಾನಲ್ಲ. ಏನೋ ದೊಡ್ಡ ಸ್ಕೆಚ್ಚೇ ಇದೆ. ಈ OTP ಬಂದಿಲ್ಲ, ದರಿದ್ರದ್ದು OTP. ಅದು ಬಂತು 900835 900835. ಈ ಮುಸ್ತಫಣ್ಣ ಇನ್ನು ಯಾವ್ಯಾವ ವಿಡಿಯೋ ಇಟ್ಟಿದಾರೋ. ಈಗ್ಲಾರು ಒಪ್ಕೋ ಮರ್ಯಾದೆಯಿಂದ, ನೀನೇ ಮಾಡಿರೋದು ಅಂತ. ಫಸ್ಟ್ ನೀನು ಒಪ್ಕೋ ಏನ್ ಮಾಡಿದ್ಯಾ ಅಂತ. ನಾನೇನ್ ಮಾಡಿದ್ದೀನಿ ರಜಾ? ನೋಡು, ಒಂದಿನ ಗಾಡಿ ಕೊಟ್ಟಿದ್ದಕ್ಕೆ ಏನ್ ಮಾಡಿದ್ರಿಂದ ಅಂತ. ಎಷ್ಟು ಖರ್ಚಾಗತ್ತೆ ಹೇಳೋ? ನಿನ್ ಮಕ್ಕದ ಮೇಲೆ ಬಿಸಾಕ್ತೀನಿ. ಮುಖದ ಮೇಲೆ ಬಿಸಾಕ್ತೀನಿ. ನೋಡು, ಇಲ್ಲಿ ನೋಡು, ಈ ಕಡೆ ನೋಡು, ಬಿಸಾಕೋ 25,000. ಸಂಜು ನೋಡು, ಇರೋ ಬರೋ ರಿಪೇರಿ ಎಲ್ಲ ನನ್ನ ಹತ್ರನೇ ಫಿಕ್ಸ್ಬೇಕು ಅಂತಿದ್ದಾನೆ. ಹಿಂಗೇನು ಒಂದು ಸಾರಿ ಹೇಳಬೇಕಷ್ಟೇ, ನಾನು ಅದನ್ನ ಹೇಳಿಸ್ತೀನಿ. ಓಕೆನಾ? ಅವ್ನು ನೋಡು, ಅವ್ನು ದೈತ್ಯ ಇದ್ದಂಗೆ ಇದ್ದಾನೆ. ಟೈಗರ್ ಹೊಡೆದ ಮೂಲೆ ಬಿದ್ದಿರು. ಇವೆಲ್ಲ ಬೇಕಾ ನಮಗೆ? ಅವೆಲ್ಲ ಸ್ಕ್ರಾಚಸ್ ನೋಡು, 20 ವರ್ಷದ ಒಳ್ಳೆ ಸ್ಕ್ರಾಚಸ್. ಇವಕ್ಕೆಲ್ಲ 25,000 ಬೇಕು ನಿಮಗೆ? ಸುಮ್ಮನೆ ಹೇಳೋಕೆ ಕೇಳು. 1,000 ಕೊಡಿಸ್ತೀನಿ, 200 ರೂಪಾಯಲ್ಲಿ ಇಂಡಿಕೇಟರ್ ಹಾಕಿಸ್ಕೊ. ದುಡ್ಡಲ್ಲಿ ಪಾರ್ಟಿ ಮಾಡುವ. ಓಕೆನಾ? ನೋಡು ಮಚ್ಚ, ಅವ್ನು ಇಂಥ ಕಿರಿಕ್ ನನ್ನ ಮಗ ಅಂತ ಗೊತ್ತು ನಿಮಗೆ. 3,000 ಕೊಟ್ಬಿಡು. ಅವನ ಹತ್ರ ಆ್ಯಡ್ ರಿಮೂವ್ ಮಾಡಿಸ್ಬಿಟ್ಟು ಹಿಂಗೆ ಒಂದು ಮಾಡ್ತೀನಿ ನಾನು. ಓಕೆನಾ? ಹಿಂಗಿದ್ರು ಒಂದೇ ರೂಮಲ್ಲಿ ಇರಬೇಕು, ರೂಮ್ಮೇಟ್ಸ್ ಆಗಿರ್ಬೇಕು. ಇಲ್ಲಿಗೆ ಮುಗಿಸ್ಬಿಡೋಣ. ಸದ್ಯಕ್ಕೆ 2,000 ಇಟ್ಕೊಳ. ಸಂಬಳ ಬಂದ್ಮೇಲೆ ಇನ್ನೊಂದು 1,000 ಕೊಡ್ತೀನಿ. ಹಾಂ ಸರಿ, ಹೆಂಗೆ ಒಂದು ಮ್ಯಾನೇಜ್ ಮಾಡೋಣ ನಡಿ. EMI, ಲೋನು ಅಂತ ನಮಗೂ ಕಮಿಟ್ಮೆಂಟ್ಸ್ ಇರುತ್ತಲ್ವ ಮಜಾ. ಇನ್ನೇನೆಲ್ಲ ಸರಿ ಆಯ್ತಲ್ಲಪ್ಪ, ಮುಗೀತಲ್ಲ. ನೋಡ್ರಿ, ನೀಟಾಗಿ ಎಣ್ಣೆ ಮುಗಿಸ್ಬಿಟ್ಟು ಮಸ್ತಾಗಿ ಊಟ ಮಾಡೋಣ. ಏನು ಅಡುಗೆ? ಏನು ಮಾಡಲಿ ಮಚ್ಚ? ಒಂದು ಒಳ್ಳೆ ಟೊಮೆಟೊ ಸಾರು ಮಾಡಿ. ನಡಿ. ಎಲ್ಲ ಮುಗ್ದಿಲ್ಲ ಮಚ್ಚ, ಇನ್ನೂ ಲೆಕ್ಕ ಬಾಕಿ ಇದೆ. ಬೇಬಿ, ನೋಡು ವಿಜಯ್, ಬೇಬಿ, ಇನ್ನೂ ನಿನ್ನ ಮನಸ್ಸಲ್ಲಿ ಏನೇನಿದೆ ಅಂತ ಎಲ್ಲ ಹೇಳ್ಕೊಂಬಿಡುಗ್ರು. ಹಾಂ, ಆ ಶ್ರೀಶ ನನ್ನ ಬೇಬಿ ಊಟ ಮಾಡಿ ಅವನ ಜೊತೆ ಇರೋದು ಎಷ್ಟು ಕಷ್ಟ ಅಂತ ನಿಂಗೂ ಗೊತ್ತು, ನನಗೂ ಗೊತ್ತು. ಅದೊಂದು ಅಡುಗೆ ಮಾಡ್ತಾನೆ ಅಂತ ಬಿಟ್ರೆ ಏನು ಮಾಡ್ತಾನೆ ಅವನು? ಅದೇನೋ ನಿಂಗೆ ಪ್ರಾಬ್ಲಮ್ ಇದೆಯಾ ಹೇಳ್ಕೊ. ನೀನು ತಿಂಡಿ ನಾನು ಅಡುಗೆನಾದರೂ ಮಾಡ್ತೀನಿ, ನೀವೇನಾದರೂ ಮಾಡ್ತೀರ ಅಂದ್ರೆ ರೂಮಲ್ಲಿ? ಸಮಾಧಾನ ದಿವ್ಸ. ಇವತ್ತು ಬೆಳಗ್ಗೆ ಏನಾಯ್ತು ಅಂತ ಕೇಳೋ. ಏನಾಯ್ತಾ? ನನಗೇನು ಗೊತ್ತು, ಅವನೇ ಕೇಳು. ಏನಾಯ್ತಾ? ನೀನು ಎಮ್ಮೆ ಥರ ಬಿದ್ದಿದ್ದೆಲ್ಲ, ಅವಾಗ ನಮ್ಮ ಅಪ್ಪ ಬಂದಿದ್ರು. ಮುತ್ತಪ್ಪಣ್ಣ ರೆಡಿನಾ? ವಿಜಯ್ ಅವರ ಅಪ್ಪ ಸರ್ಪ್ರೈಸ್ ಕೊಡಕ್ಕೆ ಬಂದಿದ್ದಾರೆ. ನಮಸ್ಕಾರ ಅಂಕಲ್, ಬನ್ನಿ ಕೂತ್ಕೋ. ಈ ವಿಜಯ್ ಎಲ್ಲ ಬಟ್ಟೆ ಇಲ್ಲೇ ಹಾಕಿರ್ತಾನೆ. ಒಂದು ನಿಮಿಷ ಅಂಕಲ್, ಬಂದೆ. ವಿಜಯ್ ವಿಜಯ್ ಯಾರು ಬಂದಿದ್ದಾರೆ ನೋಡೋ. ನೋಡಿ ಮಗ, ತಿಂಡಿ ಮಾಡಿಟ್ಟಿದ್ದೀನಿ, ಅಂಕಲ್ ತಿಂಡಿ ಕೊಡು, ನಾನು ಆಫೀಸ್ಗೆ ಹೊಡ್ತೀನಿ ಲೇಟಾಗಿ. ಸುಮುಖ, ಕಾಲೇಜಿಗೆ ಡ್ರಾಪ್ ಮಾಡ್ತೀನಿ ಬರೋ. ಅಂಕಲ್ ನಾನು ಹೊಡ್ತೀನಿ.
ಓಹೋ ಗ್ರಾಚಾರ ಕಾದಿದೆ ಇವತ್ತು. ಬೆಳಿಗ್ಗೆ ಇವ್ರ ಅಪ್ಪ ಫೋನ್ ಮಾಡಿ ಬರ್ತೀನಿ ಅಂದರು. ಬರಬೇಡಿ ಅನ್ನೋಕ್ಕಾಗುತ್ತಾ ಅವ್ರನ್ನ? ನಮ್ಗೆ ಮುಂಚೆನೇ ಹೇಳಿದ್ರೆ ನಾನು ಮನೆ ಕ್ಲೀನ್ ಮಾಡ್ತಿರ್ಲಿಲ್ವಾ? ಹಿಂಗ್ ನೋಡ್ಬೇಕಿತ್ತ ನಮ್ಮ ಅಪ್ಪನನ್ನ? ಇರೋ ನಿಮ್ಮ ಅಪ್ಪಂಗೂ ಫೋನ್ ಮಾಡಿ ಕರೆಸ್ತೀನಿ ನಿನ್ ಬರ್ಡೇ ದಿವಸ. ಕರೆಸೋ, ನಾನೇ ನಿಂತರ ಹೇಳ್ತಂಗಿಲ್ಲ, ನನಗೇನು ಭಯ ಇಲ್ಲ. ಒಂದು ಪೆಗ್ ಹಾಕೊಂಡು ಸ್ಟಾರ್ಟ್ ಮಾಡಿರ್ತೀನಿ, ಆಮೇಲೆ ಒಂದೇ ಒಂದು ನಿಮಿಷ ಬೇಬಿ. ಒಂದು ದಿನ ಪಾತ್ರೆ ತೊಳೆಯೋದು ತೊಳೆದಿದ್ದೀವಲ್ಲ ಅವರು. ಯಾವಾಗಲೂ ನಿಮ್ಮ ಅಪ್ಪ ಬಂದಲ್ಲಿ ತೊಳೆಯೋದಲ್ಲ, ಬೇರೆ ದಿನ. ನಮ್ಮ ಅಪ್ಪ ಬರ್ತಾರೆ ಅಂತ ನನಗೆ ಏನು ಗೊತ್ತಿತ್ತು? ಹಂಗೇನು ಕನ್ಸು ಬಿದ್ದಿತ್ತ? ಅದು ನಿಜ, ಬೇರೆ ದಿನ ತೊಳಿಬೋದಿತ್ತಾನೆ. ತೊಳಿತೀನಲ್ಲ ರಜಾ, ಯಾವಾಗ ತೊಳಿ? ತುಂಬಾ ಸಲ ತೊಳ್ತಿದ್ದೀನಿ. ಅಡಿಗೆ ಮಾಡಿ ಮಾಡಿ ಸಾಕಾಯ್ತು, ಪಾತ್ರೆನ ನಾನು ತೊಳಿಬೇಕಾ? ಏನು ಅನ್ಕೊಂಡ್ಬಿಟ್ಟಿದ್ದೀನಿ ನೀನು ಫ್ರಸ್ಟ್ರೇಷನ್ ಎಲ್ಲ ನೀನೇ ಮಾಡ್ತಿದ್ಯಾ ಅಂತ ಅನ್ನಿಸ್ತಾ ಇದೆ ನಿಂಗೆ. ನಾವು ಮಾಡ್ತಿದ್ದೀವಿ. ನಾವು ಹೆಂಗ್ ನೋಡ ಇವನ್ನ. ಆಯ್ತು, ನಾನು ಮಾಡ್ತೀನಿ. 8 ಗಂಟೆ ಮೇಲೆ ನಿಮ್ಮ ಕೈಲಿ ಏನಾದ್ರು ಮಾಡೋಕ್ಕಾಗುತ್ತಾ? ಇದು ಬಿಟ್ಟು ಇವರಿಬ್ಬರನ್ನ ನೋಡ್ತಿದ್ರೆ ಒಂದು ಸಾಂಗ್ ಜ್ಞಾಪಕ ಬರುತ್ತೆ. ಬೇಡ ನೋಡು ಶಿಷ್ಯ, ಇದು ಎಲ್ಲಿಂದ ಎಲ್ಗೋ ಹೋಗ್ತಾ ಇದೆ. ಹೃದಯ ಸಮುದ್ರ ಕಲಕಿ ಉಕ್ಕಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು. ನೀನೇನು ದೊಡ್ಡ ಸಾಚೋಣ? ಎಕ್ಸಾಕ್ಟ್ಲಿ 32 ದಿನ 12 ಗಂಟೆ 25 ನಿಮಿಷ ಮುಂಚೆ ಏನಾಗಿದೆ ಗೊತ್ತಾ ನಿನಗೆ? ನೀನು ಏನು ಮಾಡಿದೆ ಗೊತ್ತಾ ನಿನಗೆ? ಅಪ್ಪ ಪುಣ್ಯಾತ್ಮ, ನಂಗೆ ನೆನ್ನೆ ನಡೆದಿರೋದೇ ಜ್ಞಾಪಕ ಇಲ್ಲ. ಇವನೊಬ್ಬ. ನಾನು ನೆನಪಿಸ್ತೀನಿ ಇರುಗುರು, ನನ್ನ ಗರ್ಲ್ ಫ್ರೆಂಡಿಗೋಸ್ಕರ ಕಷ್ಟಪಟ್ಟು ಒಂದು ಇಂಪೋರ್ಟೆಡ್ ವೈನ್ ತಂದಿಟ್ಟಿದ್ದೆ. ಯಾರಿಗೂ ಕಾಣಬಾರ್ದು, ಕಾಣಿಸಿದ್ರೆ ಕುಡುಕ್ ನನ್ನ ಮಕ್ಕಳು ಕುಡಿದು ಖಾಲಿ ಮಾಡ್ತಾರೆ ಅಂತ ಜೋಪಾನವಾಗಿ ಎತ್ತಿಟ್ಟಿದ್ದೆ. ಅದನ್ನು ಕುಡಿದು ಖಾಲಿ ಮಾಡಿದೆ. ನೀರು ಕುಡ್ದಂಗೆ ಕುಡಿದೆ ಅಂತ ಗೊತ್ತಾ? ನಾನು ಆ ವೈನ್ನ ಟಚ್ಚು ಮಾಡಿಲ್ವೋ. ಬಾಯಿ ಬಿಟ್ರೆ ಬರೀ ಸುಳ್ಳು. ಹೋಗ್ಲಿ, ಅದರಿಂದ ಬ್ರೇಕಪ್ ಅಂತೂ ಆಯ್ತು ನಂದು. ಹೆಂಗು ಅಟ್ಲೀಸ್ಟ್ ಆ ಕಾಸ್ಟ್ಲಿ ವೈನ್ ಒಂದು ಡ್ರಾಪ್ನಾರು ಕುಡಿಯಕ್ಕೆ ಬಿಟ್ನಾ? ಅದೂ ಇಲ್ಲ. ನಮ್ಮ ತಾಯಿ ಸತ್ಯವಾಗ್ಲೂ ನಾನು ಕುಡ್ದಿಲ್ಲ ಅವರು. ಒಂದು ನಿಮಿಷ ನೋಡು. ಅದು ನಾನು ವೈಸೆಲ್ಫ್. ಅಯ್ಯೋ, ಹುಡುಗಿ ಸಿಕ್ಕಿಲ್ಲ ಅಂತ ಯಾಕೋ ಇಷ್ಟು ತಿಕ್ಕಾವ್ರಪತ್ತೆ. ಹೆಂಗೋ 35 ವರ್ಷ ಆಗಿದೆ. ಮನೇಲಿ ಯಾವುದೋ ಒಂದು ಹುಡುಗಿನ ತೋರಿಸಿ ಮದುವೆ ಮಾಡ್ತಾರೆ. ಮದುವೆ ಆಗ್ಬಿಡು, ಆದರೆ ಆ ಹುಡುಗಿ ಬಾಳ ಮಾತ್ರ ಅಯ್ಯೋ ವಿದ್ಯೆ ಅಂತ ಘೋರ. ಸುಮ್ಮನೆ ಇದ್ರೆ ಸರಿ ಇವಾಗ, ಇಲ್ಲ ಅಂದರೆ ಬರ್ತ್ಡೇ ದಿನನೇ ಶವವಾದ ಟೆಕ್ಕಿ ಅಂತ ನಾಳೆ ನ್ಯೂಸ್ ಬರುತ್ತೆ. ಹೋಗೋ, ಅದೇನೋ ನಳಪಾಕ ಮಾಡ್ತೀನಿ ಅಂದೆಲ್ಲ ಮಾಡೋದು. ನಿನ್ನಂತ ಕೂಡ ಹಂಗೆ ಎಷ್ಟು ಜನ ನೋಡಿಲ್ಲ ಅವಾಗ. ಅದೇ ಅಡಿಗೆಲಿ ಒಂದಿನ ವಿಷ ಹಾಕ್ಬಿಡ್ತೀನಿ ಮಗ ನಿನಗೆ. ಇಲ್ಲಿ ವಿಷಯ ಎಲ್ಲಿದೆ? ನಿನ್ನ ಹಲ್ಲಲ್ಲಿ ಇರ್ಬೇಕು. ತೋರ್ಸ. ಬರ್ನಿಂಗ್ ಸ್ಮೆಲ್ ಬರ್ತಿದೆ. ಸುಮ್ಮನೆ ಇದ್ರೆ ಸರಿ ಇವಾಗ. ನಿಜ ಬರ್ತಿದೆ. ವಾ ಸುಟ್ಟೆ ಹೋಗಿದೆ. ಅಯ್ಯೋ, ಆಂಬ್ಯುಲೆನ್ಸ್ ಕಾಲ್ ಮಾಡಲೇನಾ? ಏನಾಯ್ತು ಗೊತ್ತಾ? ಅದೇ ಶ್ರೀಶ ಇದ್ನಲ್ಲ, ಅವನೇ ಏನೋ ಕಿರ್ಚ್ಕೋತಿದ್ದ. ಅದ್ಬಿಡು, ಶೇಪ್ ಆಫ್ ಅಂತ ಸಾಂಗ್ ಕಳಿಸಿದ್ದೆ, ಕೇಳಿಸ್ಕೊಂಡ. ಹಿಂಗ್ ಮಾಡ್ಕೊಂಡಿದ್ದೀರಾ? ನನ್ ಮೇಲಿರೋ ಕೋಪಕ್ಕೆ ಹಿಂಗ್ಯಾರೋ ಒಗ್ಗರಣೆ ಆಗ್ತಾರೆ. ಮಚ್ಚ, ಹುಡುಗಿ ನಾನೇ ಹುಡ್ಕೊಡ್ತೀನೋ. ಕುಚಿಕು 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 ನೀನೆ ಚಡ್ಡಿ ದೋಸ್ತಿ ಕುಚಿಕು. ಅಲ್ಲ, ಈಗ ಹೆಂಗು RX ಸಾರ್ಟ್ ಆಯ್ತು. 3,000 ಕೊಟ್ಟಿದ್ದೀನಿ. ಅದ್ರಲ್ಲಿ ಹೊಸ ಗಾಡಿ ತರ ರೆಡಿ ಮಾಡ್ಕೊಡ್ತಾರ ಮಚ್ಚ. ಇದು ನನ್ನ ಬರ್ಡೇ ಗಿಫ್ಟ್ ಅನ್ಕೋ ನಿಮ್ಗೆ. 3,000ನ? ತಂದಾನಿ ತಾನೇ ತಾನಿ ತಂದಾನೋ ತಾನೇ ನಾನೇನೋ. ಸುಡಿಕೆ 30ಕ್ಕೆ ನಂಗೆ ಇದು ಬೇಕಿತ್ತು. ಓ ಅಣ್ಣ, ಪೇಮೆಂಟು ಎಲ್ಲ ನಿನ್ನಿಂದನೇ ಮುಂದೆ ಮಾಡ್ತಿಲ್ಲ ಅಲ್ಲಿ. ಬಗ್ಗಿಸ್ಕೊಳ್ತಿದ್ದಲ್ಲ
ತಗೊಂಡು ಅಲ್ಲಿಗೆ ಹೋಗಿದೆ ನೀನ್ ಜಾಗ ಖಾಲಿ ಮಾಡಿ ಗುರು ನೀನು ಅಪ್ಪಡಿದ್ದೀನಿ ನನ್ನ ಮನೆ ದಯವಿಟ್ಟು ಹ್ಯಾಪಿ ಬೀಸ್ ಕೊಟ್ಟೋಗು